ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣ ಪ್ರಧಾನಿ ಮೋದಿಗೆ ಮತ್ತೊಂದು ಪತ್ರವನ್ನ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಈಗ ಆಲ್ರೆಡಿ ಪ್ರಕರಣದ ಆರಂಭದಲ್ಲೇ ಒಂದು ಪತ್ರವನ್ನ ಸಿಎಂ ಬರೆದಿದ್ರು, ಪ್ರಜ್ವಲ್ ರೇವಣ್ಣನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ. ಈಗ ಪ್ರಧಾನಿ ಮೋದಿಗೆ ಮತ್ತೊಂದು ಪತ್ರ ಬರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಪಾಸ್ಪೋರ್ಟ್ ರದ್ದತಿಗೆ ಮನವಿ ಮಾಡಿಕೊಂಡಿದ್ದಾರೆ. ಪ್ರಜ್ವಲ್ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿ ಮಾಡಿ ಅಂತ ಮನವಿ ಮಾಡಿದ್ದಾರೆ. ಮೊದಲ ಪತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಬಂದಿರಲಿಲ್ಲ. ಇದೀಗ ಮತ್ತೊಂದು ಪತ್ರವನ್ನ ಖುದ್ದು ರಾಜ್ಯದ ಮುಖ್ಯಮಂತ್ರಿಗಳೇ ಬರೆದಿದ್ದಾರೆ. ಇದಕ್ಕಾದ್ರೂ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಾ? ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದುಗೊಳಿಸಿ ಅಂತ ಸ್ವತಃ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳೇ ಪತ್ರ ಬರೆದಿದ್ದಾರೆ. ಈ ಪತ್ರಕ್ಕಾದ್ರೂ ಸ್ಪಂದನೆ ನೀಡುತ್ತಾ ಕೇಂದ್ರ ಸರ್ಕಾರ, ಅಥವಾ ಕೇಂದ್ರ ಸರ್ಕಾರದ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ. ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಿದ್ರೆ ಭಾರತಕ್ಕೆ ವಾಪಸ್ ಬರಲೇಬೇಕು ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ಅನ್ನ ಭಾರತಕ್ಕೆ ಕರ್ಕೊಂಡು ಬನ್ನಿ ಅಂತ ಪತ್ರವನ್ನ ಬರೆಯಲಾಗಿದೆ. ಭಾರತಕ್ಕೆ ಕರೆತರೋದಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಮೊದಲ ಪತ್ರಕ್ಕೆ ಸ್ಪಂದನೆ ಬಾರದ ಹಿನ್ನೆಲೆ ಹೊಸ ಪತ್ರವನ್ನ ಬರೆಯಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ತಪ್ಪಿಸ್ಕೊಳ್ಬಾರ್ದು. ಅವನ ಹತ್ರ ಪಾಸ್ಪೋರ್ಟ್ ಇದ್ರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ಆತ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಸೊ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿ ಅಂತ ಎರಡನೇ ಬಾರಿಗೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದಾರೆ. ಅಲ್ಲರಿ, SIT ಅಧಿಕಾರಿಗಳು ಅರೆಸ್ಟ್ ವಾರೆಂಟ್ ಅನ್ನ ಪಡ್ಕೊಂಡು ಲೆಟರ್ ಬರೆದಿದ್ದಾರೆ ಕೇಂದ್ರ ಸರ್ಕಾರದ ವಿದೇಶಾಂಗ ಇಲಾಖೆಗೆ ಅಂತಂದ್ರೆ, ಅರೆಸ್ಟ್ ವಾರೆಂಟ್ ಇಂದು ಪತ್ರ ಬರೆದ್ರು ಕೂಡ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೇಂದ್ರ ಸರ್ಕಾರದ ಉದ್ದೇಶ ಏನು? JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಇನ್ ಎಲ್ಲಿ ಮಾನ ಮರ್ಯಾದೆ ಹೋಗ್ಬಿಡುತ್ತೋ, ನಾವೇ ಕೆಲಸ ಮಾಡಿದ್ರೆ ಅಂತ ಏನಾದ್ರೂ ಸೈಲೆಂಟ್ ಆಗಿದಾರ? ಏನಾದ್ರೂ ಒಂದು ರೆಸ್ಪಾನ್ಸ್ ಬರ್ಬೇಕಲ್ವಾ? ಇಷ್ಟಿಷ್ಟುದ್ದ ಹೇಳೋದಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಯಾಕೆ ಹೋಗೋದಕ್ ಬಿಟ್ರು ಅಂತ ಮಾತಾಡೋದಲ್ಲ. ಅವ್ನು ಹೋಗಿದ್ದಾಯ್ತು. ಅವ್ನು ಹೋಗ್ಬೇಕಾದ್ರೆ ಇನ್ನೂ FIR ಫೈಲ್ ಆಗಿರ್ಲಿಲ್ಲ, ಅಷ್ಟಲ್ಲಿ ಆತ ಎಸ್ಕೇಪ್ ಆದ. ಬಟ್ ಅಟ್ಲೀಸ್ಟ್ ವಿಚಾರ ಗೊತ್ತಾದ್ಮೇಲೆ ಆದ್ರೂ ಕೇಂದ್ರ ಸರ್ಕಾರ ಆತನನ್ನ ವಾಪಸ್ ಕರ್ಸುವಂತ ಪ್ರಯತ್ನ ಮಾಡ್ಬೇಕಲ್ವಾ? ಏನು ಕೇಂದ್ರ ಸರ್ಕಾರದ ಕೈಯಲ್ಲಿ ಆತನನ್ನ ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ಅವಕಾಶನೇ ಇಲ್ವಾ? ಯಾವ್ದ್ಯಾವ್ದೋ ಮಾತುಗಳನ್ನ ಆಡ್ತಾರೆ, ಏನೇನೋ ಮಾಡ್ತಾರೆ, ಎಲ್ಲೆಲ್ಲೋ ಸಿಕ್ಕಾಕೊಂಡಿದ್ದವ್ರನ್ನ ಮರಳಿ ಭಾರತಕ್ಕೆ ಕರ್ಕೊಂಡು ಬರಕ್ಕಾಗತ್ತೆ. ಪ್ರಜ್ವಲ್ ರೇವಣ್ಣನನ್ನ ವಾಪಸ್ ಕರ್ಕೊಂಡು ಬರುವಂತಹ ಶಕ್ತಿ ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕಿಲ್ವಾ? ಅಥವಾ ಕೇಂದ್ರ ಸರ್ಕಾರದ ಉದ್ದೇಶ ಏನು? ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳು ಎರಡೆರಡು ಬಾರಿ ಪ್ರಧಾನಿಗೆ ಲೆಟರ್ ಬರೆದ್ರು ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ JDS ಜೊತೆಗೆ. ಸೊ ಆ ಕಾರಣಕ್ಕಾಗಿ ಇವರೇ ಪ್ರಜ್ವಲ್ ರೇವಣ್ಣನನ್ನ ರಕ್ಷಿಸೋದಕ್ಕೆ ಮುಂದಾಗ್ತಾ ಇದ್ದಾರ ಅನ್ನೋಂಥ ಎಲ್ಲ ಡೌಟ್ಗಳು ಕೂಡ ಮೂಡುತ್ತೆ. ಸ್ವತಃ ಪ್ರಧಾನಿಗೆ ಮತ್ತೊಂದು ಪತ್ರವನ್ನ ಸಿಎಂ ಬರೆದಿದ್ದಾರೆ. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ, ಅದನ್ನು ಕೂಡ ತಿಳಿಸಿದ್ದಾರೆ. ಈಗಾಗಲೇ SITನವ್ರಿಗೆ ಪತ್ರ ಬರೆದಿದ್ದಾರೆ. ಅದು ಅಫಿಷಿಯಲ್ ಚಾನಲ್ಲು. ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರ ಕರ್ತವ್ಯ ಅದು. ಹಾಗಾಗಿ ಮಾಡಬೇಕು. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಭಾಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ರೂಪೇಶ್. ಸದ್ಯ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರುವಂತಹ ರೀತಿ ಇದೆಯಲ್ಲ, ಸಾಕಷ್ಟು ಅನುಮಾನದ ಜೊತೆಗೆ ಎಲ್ಲೋ ಒಂದ್ ಕಡೆ JDS ಜೊತೆ BJP ಅಲಯನ್ಸ್ ಮಾಡ್ಕೊಂಡಿರೋದಕ್ಕೆ ಇವರೇ ಪ್ರಜ್ವಲ್ ರೇವಣ್ಣನನ್ನ ಎಲ್ಲ ಸೇಫ್ ಗಾರ್ಡ್ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಎರಡೆರಡು ಬಾರಿ ಪ್ರಧಾನಿಗೆ ಪತ್ರ ಬರೆದ್ರು, ಮತ್ತೆ ಒಬ್ಬನ ವಿರುದ್ಧ ಅರೆಸ್ಟ್ ವಾರೆಂಟ್ ಇಶ್ಯೂ ಆಗಿದ್ರು, ಬ್ಲೂ ಕಾರ್ನರ್ ನೋಟಿಸ್, ಲುಕ್ಔಟ್ ನೋಟಿಸ್ ಎಲ್ಲವನ್ನ ಹೊರಡಿಸಿ ಅಧಿಕೃತವಾಗಿ SIT ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದ್ರು ಕೂಡ ಒಂದು ಕೇಂದ್ರ ಸರ್ಕಾರ ಈ ರೀತಿ ನಡೆದುಕೊಳ್ಳಬಹುದಾ? ಇದರ ಅರ್ಥ ಏನು ಅಂದ್ಕೊಳ್ಬಹುದು? ಇಲ್ಲಿ ಸಿಧೂರ್ ಯಾಕಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಎರಡು ಬಾರಿ ರಾಜ್ಯ ಸರ್ಕಾರ ಪತ್ರ ಬರೆದಿದೆ. ಆದರೂ ಕೂಡ ಪತ್ರಕ್ಕೆ ರೆಸ್ಪಾನ್ಸ್ ಇಲ್ಲ, ಅದೇ ರೀತಿ ಪ್ರತಿಕ್ರಿಯೆ ಇಲ್ಲ. ರೆಸ್ಪಾನ್ಸ್ ಕೊಡದೆ ಹೋಗಲಿ, ಆದರೆ ಕ್ರಮನ ತೆಗೆದುಕೊಳ್ಬೇಕಿತ್ತು, ಅದನ್ನು ಕೂಡ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದು ಭಾರತದ ಪ್ರಜೆಗಳು ಬೇರೆ ದೇಶಕ್ಕೆ ಹೋದಾಗ, ಕ್ರಿಮಿನಲ್ ಹಿನ್ನೆಲೆ ಹೊಂದಾಗ ರಾಜ್ಯ ಸರ್ಕಾರ ಒಂದೇ ಈ ಪ್ರಕರಣ ಸಂಬಂಧಪಟ್ಟಂತೆ ನಿಭಾಯಿಸಬೇಕು.
ಪ್ರಕರಣ ಒಂದೇ ಅರೆಸ್ಟ್ ಮಾಡ್ಕೊಬರ್ಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಕೇಂದ್ರದ ಸಹಾಯ ಬೇಕೇ ಬೇಕಾಗುತ್ತೆ, ಕೇಂದ್ರನೂ ಕೂಡ ಸಹಾಯ ಮಾಡಬೇಕಾಗತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು, ನಾವು ಕಠಿಣ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಆಗ್ರಹಿಸ್ತೇವೆ ಅಂತೇಳಿ. ಯಾಕಂತ ಹೇಳಿದ್ರೆ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಡೋಕೆ ನಾವು ಬದ್ಧ ಅಂತೇಳಿ ಹೇಳ್ಕೊಂಡಿದ್ರು. ಆದರೆ ಇಲ್ಲಿ ಮಹಿಳೆಯರ ರಕ್ಷಣೆ ಕೊಡಬೇಕಾದ್ರೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಸಂಬಂಧಪಟ್ಟಂತೆ ಶಿಕ್ಷೆ ಆಗಬೇಕಾಗುತ್ತೆ. ಇಂತಾದಾಗ ಮಾತ್ರ ಮಹಿಳೆಯರ ರಕ್ಷಣೆ ಅಂತೇಳಿ ಪ್ರಶ್ನೆ ಬರುತ್ತೆ. ಇಲ್ಲಿ BJP ಮತ್ತು JDS ಅಲಯನ್ಸ್ ಮಾಡ್ಕೊಂಡಿದೆ. ಅದಾದ ನಂತರವಾಗಿ ಇದೀಗ ಒಂದು ಚರ್ಚೆ ಆರಂಭವಾಗ್ತಾ ಇದೆ. ಪ್ರಜ್ವಲ್ ರಕ್ಷಣೆಗೆ ಎರಡು ಪಕ್ಷಗಳು ಸೇರಿ ಇಳಿದುವ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ಲಿಕ್ಕೆ ಶುರು ಆಗುತ್ತೆ. CM ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ, ಯಾಕಂತೇಳಿ ರಾಜತಾಂತ್ರಿಕ ಪಾಸ್ಪೋರ್ಟನ್ನೇ ಬಳಸಿ ಅತ್ಯಾಚಾರದ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಆವಾಗ ನಾವು ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ ಪಾಸ್ಪೋರ್ಟ್ ಇರೋರು ಯಾವುದಕ್ಕೋಸ್ಕರವಾಗಿ ಏನೋ ದೇಶಕ್ಕೆ ಸಂಬಂಧಪಟ್ಟಂಥ ಕೆಲಸವನ್ನು ಮಾಡ್ತಿರ್ತಾರೆ. ಹೀಗಾಗಿ ವಿದೇಶಗಳಿಗೆ ಹೋಗಿ ಒಂದು ಟ್ರೀಟ್ಗಳಿರುತ್ತೆ, ಬೇರೆ ಬೇರೆ ವಿಚಾರಗಳಿರುತ್ತೆ, ಅಂಥ ಸಂದರ್ಭದಲ್ಲಿ ಬಳಸ್ಕೊಳ್ಳಿ ಅಂತೇಳಿ. ಈ ರೀತಿಯಾಗಿ ಆರೋಪ ಅಥವಾ ತನ್ನ ವಿರುದ್ಧವಾದಂತಹ ಪ್ರಕರಣದ ವಿರುದ್ಧ ರಕ್ಷಣೆಗೆ ಮಾಡೋದಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಇನ್ನಾದರೂ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ. ಯಾಕಂದರೆ ಕೇಂದ್ರ ಸರ್ಕಾರ ತಮ್ಮ ಅಸಹಕಾರವನ್ನು ಮುಂದುವರಿಸಿದೆ ಅಂತೇಳಿ ಪರಮೇಶ್ವರ್ ಅವರು ಹೇಳ್ಕೊಂಡಿದ್ದಾರೆ. ಈ ಮೂಲಕ ಕೇಂದ್ರ ಸರ್ಕಾರ ಸಹಕಾರ ಕೊಡಬೇಕು, ಪ್ರಜ್ವಲ್ ಕರ್ತರ್ಲಿಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಕಡೆ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಪದೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರದಲ್ಲಿ ಒಂದಿಷ್ಟು ಗಂಭೀರ ನಡೆಯನ್ನ ಕೈಗೊಳ್ಳಬೇಕಾಗುತ್ತೆ. ಸಿಂಧೂರ, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.